ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎನಪಯೋ ಯೂನಿವರ್ಸಿಟಿಯು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಸೊ ಹಾಗಾಗಿ ನಮಗೆ ಎಲ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡಬೇಕಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕೆಂತ ಹೇಳಿದರೆ ಇಂಥದ್ದು ಅಪಾರ್ಚುನಿಟಿ ನಮಗೆಲ್ಲ ಸಿಗೋದಿಲ್ಲ. ನಾವು ಚೈಲ್ಡ್ಹುಡ್ಡಲ್ಲೆಲ್ಲ ಅಂದರೆ ಸ್ಕೂಲ್ ಏಜಲ್ಲಿ ಮತ್ತು ಕಾಲೇಜ್ ಟೈಮಲ್ಲೆಲ್ಲ ನಾವು ಈ ಥರ ಪ್ರೋಗ್ರಾಮ್ಸನ್ನೆಲ್ಲ ಕೊಡ್ತಾ ಬಂದಿದ್ವಿ. ಬಟ್ ನಮಗೆ ಇವಾಗ ಜಾಬ್ ಎಲ್ಲ ಆದಮೇಲೆ ಒಂದು ಒಂದು ಸೀನಿಯಾರಿಟಿ ಎಲ್ಲ ಅಂದರೆ ಬಂದಮೇಲೆ, ಜವಾಬ್ದಾರಿ ಅಂತ ಬಂದಮೇಲೆ ನಮ್ಗೆ ಇಂಥದ್ರೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ. ಸೊ ಹಾಗಾಗಿ ವೆರೈಟಿ ಎಂಟರ್ಟೈನ್ಮೆಂಟ್ ಕೊಡಿ ಅಂತ ಹೇಳುವಾಗ ನಮಗಂತೂ ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ಹಾಸ್ಪಿಟಲ್ ಸ್ಟಾಫ್ ಮತ್ತು ನರ್ಸಿಂಗ್ ಟೀಮ್ ಅಲ್ಲದೆ ಮತ್ತು ಬೇರೆ ಅದರ್ ಡಿಪಾರ್ಟ್ಮೆಂಟ್ನವರು ಕೂಡ ನಾವು ಒಟ್ಟಾಗಿ ಪ್ರೋಗ್ರಾಮ್ಸನ್ನು ಕೂಡ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಥರದ ಪ್ರೋಗ್ರಾಮ್ಸನ್ನು ನಾವು ಕೊಟ್ಟಿದ್ದು. ಸೊ ಹಾಗಾಗಿ ವೆರೈಟಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿಯೇ ನಾವು ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗಾಗಿ ಈಗ ರಿಹರ್ಸಲ್ ಮಾಡಲಿಕ್ಕೂ ಕೂಡ ನಮಗೆ ಟೈಮೇ ಇಲ್ಲ ಆ್ಯಕ್ಚುಲಿ. ಅಂತ ಹೇಳಿದರೆ ಅಷ್ಟು ಬ್ಯುಸಿ ಇರ್ತದೆ ನಮ್ಮದು ಡ್ಯೂಟಿ. ನರ್ಸಿಂಗ್ ಅಂತ ಹೇಳಿದರೆ ಅಷ್ಟು ಬ್ಯುಸಿ, ಯಾರಿಗೂ ಕೂಡ ಟೈಮಿಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ನಮ್ಮದು ಸಂಜೆ ತನಕನೂ ನಮ್ಮದು ವರ್ಕ್ ಆಗಿರೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಕೂಡ ನಾವು 3 ಡೇಸ್ ಮಾತ್ರ ರಿಹರ್ಸಲ್ಗೋಸ್ಕರ ತಗೊಂಡಿದ್ವಿ. 3 ಡೇಸಲ್ಲಿ ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ ಅಲ್ಲ, ಜಸ್ಟ್ ನಮಗೆ ಯಾವಾಗ ಟೈಮ್ ಸಿಗ್ತದೆ ಅಂದರೆ ನಾವು ಆಫ್ಟರ್ ಡ್ಯೂಟಿ ಆದಮೇಲೆ 1 ಅವರ್ ತಗೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ದು. ಸ್ವಲ್ಪ ಸ್ಟೆಪ್ಸ್ ಎಲ್ಲ ಆಚೆ ಈಚೆ ಆಯಿತು, ಯಾಕೆಂತ ಹೇಳಿದ್ರೆ ನಮಗೆ ಟೈಮ್ ಸಿಗಲಿಲ್ಲಲ್ಲ. ಸೊ ಹಾಗಾಗಿ ಆದರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ. ಅಂತ ಹೇಳಿದರೆ ನಮಗೆ ಎಲ್ಲರೂ ಕೂಡ ನಾವು ಗ್ಯಾದರ್ ಆಗೋದು ತುಂಬಾ ಕಮ್ಮಿ. ಅಂತ ಹೇಳಿದರೆ ನಮ್ಮ ನರ್ಸಿಂಗ್ ಟೀಮಲ್ಲೆಲ್ಲ ನಾವು ಆವಾಗ ಮೀಟ್ ಆಗ್ತೇವೆ, ಬಟ್ ಅದರ್ ಡಿಪಾರ್ಟ್ಮೆಂಟ್ಸ್ನವರೆಲ್ಲ ನಾವು ಗ್ಯಾದರ್ ಆಗೋದು ತುಂಬಾ ಕಮ್ಮಿ ಇರ್ತದೆ. ಸೊ ಈ ಥರದ್ದೆಲ್ಲ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡಿದರೆ ನಮಗಂತೂ ಸಖತ್ತಾಗಿ ಎಂಜಾಯ್ ಮಾಡಲಿಕ್ಕೆ ಕೂಡ ಆಗ್ತದೆ. ಹಾಗೆಯೇ ನೋಡಿ, ನಮ್ಮದು ಹಾಸ್ಪಿಟಲ್ ಫುಲ್ ದೀಪ ಮಿನಿಚರ್ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬ ಸಖತ್ತಾಗಿ ಮಾಡಿದರು. ತುಂಬ ಚೆಂದ ಕಾಣ್ತಾ ಇತ್ತು ನೈಟ್ ಟೈಮಲ್ಲಿ ನೋಡಬೇಕಾದ್ರೆ. ಒಳ್ಳೆ ನಮ್ಮದು ಹೋಮ್ಲಿ ಫೀಲಿಂಗ್ ನಮಗೆ ಬರ್ತಾಯಿತ್ತು ನೋಡುವಾಗ. ಮನೆ ಗೃಹ ಪ್ರವೇಶಕ್ಕೆ ಅಥವಾ ಮನೆ ಫಂಕ್ಷನ್ಸಿಗೆ, ಮ್ಯಾರೇಜ್ಗೆಲ್ಲ ಯಾವ ಥರ ಲೈಟಿಂಗ್ಸ್ ಮಾಡ್ತೇವೆ ನೋಡಿ, ಅದೇ ಥರ ಮಾಡಿದರು. ತುಂಬ ಚೆಂದ ಕಾಣ್ತಾ ಇತ್ತು ದೂರದೆಲ್ಲ ನೋಡಬೇಕಾದ್ರೆ. ಹಾಗೆಯೇ ನಾವು ಪ್ರೋಗ್ರಾಮ್ ಕೂಡ ಹೋಗಿದ್ವಿ. ಆಲ್ರೆಡಿ ನಾವು ಪ್ರೋಗ್ರಾಮ್ ಕೂಡ ಮಾಡಲಿಕ್ಕೆ ರೆಡಿಯಾಗಿ ಕೂತಿದ್ದೇವೆ. ನಮ್ಮದು ಯಾವಾಗ ಬರ್ತದೆ ನಮ್ಮದು ನಂಬರ್ ಅನೌನ್ಸ್ ಆದ ತಕ್ಷಣ ಹೋಗಲಿಕ್ಕೆ ರೆಡಿಯಾಗಿದ್ವಿ ಎಲ್ಲ ಸಹ. ಸೊ ನಮ್ಮದು ಬಂದುಬಿಟ್ಟು ಮೈಮ್ ಪ್ರೋಗ್ರಾಮ್ ನಾವು ಮಾಡ್ತಾಯಿದ್ವಿ. ಹಾಗೆಯೇ ಸೋಷಲ್ ಮೀಡಿಯಾದ ಬಗ್ಗೆ ಮೆಸೇಜ್ ಕೊಡಬೇಕಂತೇಳಿ ಅದು ಕೂಡ ಹಾಕಿದರು. ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ಇರ್ತಾಯಿತ್ತು. ಭರತನಾಟ್ಯ, ಹಾಗೆಯೇ ಮಂಗಳೂರು ಅಂತ ಹೇಳಿದರೆ ಹುಲಿ ಕುಣಿತ ಅಂತೇಳಿ ತುಂಬ ಫೇಮಸ್. ಸೊ ಹುಲಿ ಕುಣಿತ ಇಲ್ಲದ ಸ್ಟೇಜೇ ಇರೋದಿಲ್ಲ. ಸೊ ಹುಲಿ ಕುಣಿತ ಕೂಡ ಇತ್ತು, ಕಂಗೀಲು ನೃತ್ಯ, ಭರತನಾಟ್ಯ, ಹಾಗೆಯೇ ತುಂಬ ಥರದ ಪ್ರೋಗ್ರಾಮ್ಸ್ ಎಲ್ಲ ಹಾಕಿದ್ವಿ. ತುಂಬ ಎಂಜಾಯ್ ಮಾಡಿದರು ಎಲ್ಲರೂ ಕೂಡ. ಫ್ಯಾಮಿಲಿ ಮೆಂಬರ್ಸು ಕೂಡ ಕರೆದಿದ್ರು. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದರು ಪ್ರೋಗ್ರಾಮ್ ನೋಡಲಿಕ್ಕೆ. ತುಂಬ ದೊಡ್ಡದಾದ ಎಂಡ್ಯೂರೆನ್ಸ್ ಹಾಲಲ್ಲೇ ಪ್ರೋಗ್ರಾಮ್ ಇಟ್ಟಿರೋದ್ರಿಂದ ಎಷ್ಟು ಜನ ಬೇಕಾದರೂ ಬಂದು ನೋಡ್ಬೋದು, ಅಷ್ಟು ದೊಡ್ಡದಾಗಿತ್ತು. ಎಲ್ಲರೂ ಕೂಡ ಟಿಲ್ ಮುಗಿಯುವವರೆಗೆ 10:30 ತನಕನೂ ಎಲ್ಲರೂ ನೋಡ್ತಾ ಇದ್ದಿದ್ರು. ತುಂಬ ಎಂಜಾಯ್ ಆಗಿತ್ತು. ನಾವು ಎಲ್ಲರೂ ಡ್ಯೂಟಿ ಮಾಡಿ ತಲೆ ಎಲ್ಲ ಸ್ಟ್ರೆಸ್ ಆಗಿ ಹೋಗಿರ್ತದೆ. ಸೊ ಈ ಸ್ಟ್ರೆಸ್ಸಿಗೆ ಕೂಡ ನಮಗೊಂಥರ ರಿಲೀಫ್ ಸಿಕ್ಕಿದಾಗೆ ಹಾಗಾಯಿತು. ನಾವು ಕೂಡ ಟಿಲ್ ಪ್ರೋಗ್ರಾಮ್ ಮುಗಿಯುವವರೆಗೂ ಕೂಡ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ಥರ ನಮ್ಗೆ ಒಂದು ಪ್ರೋಗ್ರಾಮ್ಸ್ ಎಲ್ಲ ಎವ್ರಿ ಇಯರ್ಸ್ ಅಥವಾ ಇನ್ ಬಿಟ್ವೀನ್ ಡ್ಯೂಟಿ ಶೆಡ್ಯೂಲಲ್ಲೆಲ್ಲ ಕೊಟ್ಟರೆ ಸ್ವಲ್ಪ ಸ್ಟ್ರೆಸ್ ಕೂಡ ಕಮ್ಮಿ ಆಗ್ತದೆ ಅಂತ ಹೇಳ್ಬೋದಂತ ನಾನು ಅಂದ್ಕೊಳ್ತೇನೆ. ನೋಡಿ, ಹುಲಿ ಕುಣಿತ ಕೂಡ ಇದ್ದಿತ್ತು. ತುಂಬ ಚೆನ್ನಾಗಿ ಮಾಡಿದರು ಹುಲಿ ಕುಣಿತ ಕೂಡ. ಹಾಗೆಯೇ ಬೇರೆ ಬೇರೆ ಪ್ರೋಗ್ರಾಮ್ಸ್ ಕೂಡ ಹಾಕಿದ್ವಿ ನಾವು. ತುಳುನಾಡ ವೈಭವ, ಹಾಗೆಯೇ ಡಾನ್ಸಸ್ ಕೂಡ. ಎಲ್ಲರಿಗೂ ಕೂಡ ಒಂಥರ ಖುಷಿ ಆಯಿತು ನೋಡಬೇಕಾದ್ರೆ. ಹಾಗೆ ಒಂದು ಗರ್ಲ್ ಚೈಲ್ಡ್ ಸೇವ್ ಬಗ್ಗೆ ಒಂದು ನಾವು ಮೈಮಲ್ಲಿ ತೋರಿಸಿಕೊಟ್ಟಿದ್ವಿ. ಅದು ಕೂಡ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಕೂಡ. ಸ್ವಲ್ಪ ಇನ್ ಬಿಟ್ವೀನ್ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಯಿತು, ಬಟ್ ಆದರೂ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆಯೇ ನಮ್ಮ ಹಾಸ್ಪಿಟಲ್ ಸ್ಟಾಫಿಂದ ದಫ್ ಕೂಡ ಮಾಡಿಟ್ಟಿದ್ರು. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಕಂಗೀಲು ನೃತ್ಯ ಕೂಡ ಮಾಡಿದರು. ಹಾಗೆ
ತುಂಬ ವೆರೈಟಿ ಪ್ರೋಗ್ರಾಮ್ ಅಂತೂ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ